ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ತಿಂತಣಿಯ ಮೌನೇಶ್ವರರ ಒಂದು ಪವಾಡದ ವಿಷಯವಾಗಿ ಕನ್ನಡಿಗ ಚಾನಲ್ ವೈಟಿಯ ಸಮಸ್ತ ವೀಕ್ಷಕರಿಗೆ ತಿಂತಣಿ ಮೌನೇಶ್ವರರ ಪವಾಡವನ್ನು ತಿಳಿಸಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಈ ಸಂಚಿಕೆಯನ್ನು ಬಳಸಿಕೊಳ್ತಾ ಇದ್ದೇನೆ. ಯಾಕಂದರೆ ನಮ್ಮ ನಾಡಿನಲ್ಲಿ ಹಲವಾರು ಪುಣ್ಯ ಪುರುಷರು, ಸಾಧು ಸತ್ಪುರುಷರು ಹಾಗೂ ಯೋಗಿಗಳು ಆಗಿ ಹೋಗಿದ್ದಾರೆ. ಈಗಲೂ ಕೂಡ ಅಲ್ಲೊಬ್ಬರು ಇಲ್ಲೊಬ್ಬರು ಯೋಗಿಗಳು ನಮ್ಮ ಕಣ್ಣು ಮುಂದೆ ಇರೋದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಹೀಗಿರುವಾಗ ಹಲವಾರು ಜನ ಅವರನ್ನು ಕೂಡ ಈಗ ನಾವು ನೆನಪಿಸಿಕೊಳ್ಬೇಕಾದ್ರೆ ಬಾಗಲಕೋಟೆಯ ಲಡ್ಡು ಮುತ್ಯಾರು, ಆಮೇಲೆ ನವಲಗುಂದದ ನಾಗಲಿಂಗ ಸ್ವಾಮಿಗಳು, ಆಮೇಲೆ ಗರಗದ ಮಡಿವಾಳಪ್ಪನವರು, ಹುಬ್ಬಳ್ಳಿಯ ಸಿದ್ಧಾರೂಢರು, ಅಪ್ಪಾಜಿ ಅಪ್ಪನವರು, ಸಿದ್ದಪ್ಪಾಜಿ ಅಪ್ಪನವರು, ಹೀಗೆ 3000 ಮಠ, ಇನ್ನೂ ಹಲವಾರು ಪವಾಡ ಪುರುಷರನ್ನು ಕೂಡ ನಾವು ಈ ಸಂದರ್ಭದಲ್ಲಿ ಅವರಿಗೆ ಭಕ್ತಿಪೂರ್ವಕವಾಗಿ ನಮಿಸ್ತಾ ಇವತ್ತು ನಾನು ತಿಂತಣಿ ಮೌನೇಶ್ವರರ ವಿಷಯವಾಗಿ ಒಂದೆರಡು ವಿಷಯಗಳನ್ನು ನಾಡಿನ ಸಮಸ್ತ ಸದ್ಭಕ್ತರಿಗೆ ತಿಳಿಸಲಿಕ್ಕೆ ಬಯಸಿದ್ದೇನೆ. ಅದೇನಂತಂದ್ರೆ, ತಿಂತಣಿ ಮೌನೇಶ್ವರರು ದೇಶ ಸಂಚಾರಿಗಳು. ಯಾವಾಗಲೂ ಕೂಡ ಒಂದು ಊರಲ್ಲಿದ್ದರೆ ಮತ್ತೊಂದರಲ್ಲಿ ಮರುದಿವಸ ಅವರು ಇರ್ತಿದ್ದಿಲ್ಲ. ಹೀಗಿರುವಾಗ ಅವರು ಹುಬ್ಬಳ್ಳಿ ಕಡೆ ಬಂದಿರ್ತಾರೆ. ಬಂದಾಗ ಅವರು ವರವಿಗೆ ಹೋಗುತ್ತಾರೆ. ವರವಿಗೆ ಹೋಗಬೇಕಾದರೆ ಅವರು ವೇಷವನ್ನು ಬದಲಿ ಮಾಡಿಕೊಂಡಿರ್ತಾರೆ. ಆ ವೇಷವೇನಂತಂದರೆ, ಅವರು ಅಲ್ಲಿ ಕುರುಬನ ವೇಷ ಧರಿಸಿ ಅಲ್ಲಿ ಕುರಿಗಳನ್ನು ಕಾಯ್ತಾ ಇರತಕ್ಕಂಥ ಒಂದು ಪ್ರಸಂಗವು ನಡೆದಿದೆ. ಅದು ವರವಿ, ಹುಬ್ಬಳ್ಳಿಯ ಪಕ್ಕದಲ್ಲೇ ಇರತಕ್ಕಂಥ ವರವಿ. ಆ ಪಕ್ಕದಲ್ಲಿ ಇರ್ತಕ್ಕಂಥ ವರವಿಯಲ್ಲಿ ಮೌನೇಶ್ವರರು ಕುರಿಗಳನ್ನು ಕಾಯುವ ಸಾಂದರ್ಭಿಕ ವಿವರಣೆಯನ್ನು ನೀಡುವುದಕ್ಕಿಂತ ಪೂರ್ವದಲ್ಲಿ ಸಿದ್ಧಾರೂಢರು ಹುಬ್ಬಳ್ಳಿ ಅಂದರೆ ಉತ್ತರ ಕರ್ನಾಟಕದ ಹುಬ್ಬಳ್ಳಿ ಅಂತಂದರೆ ಅದು 2ನೇ ಮುಂಬೈ ಅಂತೇಳಿ ಕರೀತಾರೆ. ಯಾಕಂದರೆ ಅಷ್ಟೇ ಪ್ರಸಿದ್ಧವಾಗಿರ್ತಕ್ಕಂಥ ಊರು ಹಾಗೂ ಹಲವಾರು ಅಂದರೆ 3000 ಮಠ ಅನ್ನುವಂಥ ಪವಿತ್ರವಾದಂಥ ಇತಿಹಾಸದ ಪುಟಗಳಲ್ಲಿ ಅಡಗಿರತಕ್ಕಂಥ ಒಂದು ಶ್ರೀಮಠ ಅಲ್ಲಿದೆ. ಅದಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ. ಜೊತೆಗೆ ಹುಬ್ಬಳ್ಳಿಯಲ್ಲಿ ಸಿದ್ದಪ್ಪಾಜಿ ಅನ್ನುವಂಥ ಒಬ್ಬ ಮಹಿಮಾ ಪುರುಷರು, ಪವಾಡ ಪುರುಷರು ಆಗಿ ಹೋಗಿದ್ದಾರೆ. ಅವರ ಒಂದು ತಪೋಭೂಮಿಯು ಕೂಡ ಹುಬ್ಬಳ್ಳಿಯಾಗಿದೆ. ಜೊತೆಗೆ ಸಿದ್ಧಾರೂಢರ ಹೆಸರನ್ನು ಕೇಳದೇ ಇರತಕ್ಕಂಥ ಕನ್ನಡಿಗರೇ ಇಲ್ಲ ಅನ್ನುವಂಥ ಭಾವನೆ ನನ್ನದು. ಯಾಕಂದರೆ ಸಿದ್ಧಾರೂಢರು ನಮ್ಮ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಉತ್ತರ ಕರ್ನಾಟಕಕ್ಕೆ ಅಷ್ಟೇ ಅಲ್ಲ, ಹೊರ ರಾಜ್ಯಗಳ ಸದ್ಭಕ್ತರನ್ನು ಉದ್ಧರಿಸಿರ್ತಕ್ಕಂಥ ಒಬ್ಬ ಮಹಾ ಪವಾಡ ಪುರುಷರು. ಯಾಕಂದರೆ ತಮ್ಮ ಜೀವಿತದುದ್ದಕ್ಕೂ ಕೂಡ ಪವಾಡಗಳನ್ನು ಮೆರೆದು ಪವಾಡಗಳಿಂದಲೇ ಪ್ರಸಿದ್ಧಿಯಾಗಿರ್ತಕ್ಕಂಥ ಸಿದ್ಧರ ಅಪ್ಪ ಸಿದ್ದಪ್ಪ ಅಂದರೆ ಸಿದ್ಧಾರೂಢರಿಗೆ ಸಿದ್ಧರ ಅಪ್ಪ ಅಂತೇಳಿ ಕರೀತಾರೆ. ಯಾಕಂದರೆ ಎಂಥ ಸಿದ್ಧಾಟಿಗೆ ಮಾಡಿದವರು ಇದ್ದರೂ ಕೂಡ ಅವರಿಗಿಂತಲೂ ಒಂದು ಕೈ ಮೇಲಾಗಿ ಸಿದ್ಧಾಟಿಗೆಯನ್ನು ಮಾಡಿ ತನ್ನ ಇರುವಿಕೆಯನ್ನು, ತನ್ನ ಪವಾಡಗಳನ್ನು ಪಸರಿಸಿದಂಥ ಹೆಮ್ಮೆಯ ಹಾಗೂ ನಾಡಿನ ಸದ್ಭಕ್ತರನ್ನು ಉದ್ಧಾರ ಮಾಡಿರ್ತಕ್ಕಂಥ ಪೂಜ್ಯ ಹಾಗೂ ಶಿವನ ಮತ್ತೊಂದು ಸ್ವರೂಪವೇ ಆಗಿರ್ತಕ್ಕಂಥ ಸಿದ್ಧಾರೂಢರು ನೆಲೆಸಿರ್ತಕ್ಕಂಥ ತಪೋಭೂಮಿಯೂ ಕೂಡ, ಪುಣ್ಯ ಭೂಮಿಯೂ ಕೂಡ ಹುಬ್ಬಳ್ಳಿಯಾಗಿದೆ. ಹೀಗಿರುವಾಗ ಹುಬ್ಬಳ್ಳಿಗೆ ತನ್ನದೇ ಆದಂಥ ಇತಿಹಾಸದ ಪರಂಪರೆಯ ಜೊತೆಗೆ ಪುಣ್ಯಾತ್ಮರ ಒಂದು ನೆಲೆಸಿರ್ತಕ್ಕಂಥ ಪುಣ್ಯ ಭೂಮಿಯೂ ಆಗಿದೆ ಈಗಿನ ನಮ್ಮ ಹುಬ್ಬಳ್ಳಿ. ಹೀಗಿರುವಾಗ ಇನ್ನು ನಾನು ಮೌನೇಶ್ವರರ ವಿಷಯವಾಗಿ ಮಾತಾಡಲಿಕ್ಕೆ ಪ್ರಾರಂಭ ಮಾಡ್ತೀನಿ. ಯಾಕಂದರೆ ನಮ್ಮ ದೇಶದಲ್ಲಿ ಸಾಕಷ್ಟು ಜನ ಪವಾಡ ಪುರುಷರು ಆಗಿ ಹೋಗಿದ್ದಾರೆ ಅಂತಲೇ ಹೇಳಿದಿನಲ್ಲ. ಅವರಲ್ಲಿ ತಿಂತಣಿಯ ಮೌನೇಶ್ವರರು, ನವಲಗುಂದದ ನಾಗಲಿಂಗ ಮಹಾಸ್ವಾಮಿಗಳು, ಹುಬ್ಬಳ್ಳಿಯ ಸಿದ್ದಪ್ಪಾಜಿಯವರು ಹಾಗೂ ಸುಲಧೋಳಿಯ ಜಡಿ ಸಿದ್ದೇಶ್ವರ ಮಹಾಸ್ವಾಮಿಗಳು ಹಾಗೂ ದೊರದುಂಡಿಯ ಮಹಾಂತ ಶಿವಯೋಗಿಗಳು ಹಾಗೂ ಮುರುಗೋಡದ ಚಿದಂಬರೇಶ್ವರರು ಹಾಗೂ ಇನ್ನೂ ಸಾಕಷ್ಟು ಜನ ಮುರುಗೋಡದ ಮಹಾಂತ ಶಿವಯೋಗಿಗಳು, ಹೀಗೆ ಹಲವಾರು ಜನ ಪವಾಡ ಪುರುಷರು, ಸಿದ್ಧಿ ಪುರುಷರು ನಮ್ಮ ನೆಲವನ್ನು ಪಾವನಗೊಳಿಸಿರ್ತಕ್ಕಂಥ ಪುಣ್ಯಕ್ಷೇತ್ರ ಕರ್ನಾಟಕದ ಉತ್ತರ ಕರ್ನಾಟಕ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ. ಜೊತೆಗೆ ಹುಬ್ಬಳ್ಳಿಯ ಹತ್ತಿರದಲ್ಲಿ ಇರತಕ್ಕಂಥ ವರವಿ ಅನ್ನುವಂಥ ಒಂದು ಗ್ರಾಮ, ಆ ವರವಿಯನ್ನು ನಾವು ಈಗಲೂ ಕೂಡ ನೋಡ್ಬೋದು.
ಹಾಗೂ ಅದು ತಿಂತಣಿಯ ಮೌನೇಶ್ವರರ ಕಾಲದಲ್ಲಿಯೂ ಕೂಡ ಇತ್ತು. ಅದರ ಜೊತೆಗೆ ಅದರ ಪಕ್ಕದಲ್ಲೇ ಇರತಕ್ಕಂಥ ಚೆಬ್ಬಿ ಅನ್ನುವಂಥ ಒಂದು ಗ್ರಾಮವೂ ಕೂಡ ಇದೆ. ಆ ಗ್ರಾಮ ಚೆಬ್ಬಿ ಅನ್ನುವಂಥ ಗ್ರಾಮದಲ್ಲಿ ಗಣಪತಿ ಉತ್ಸವದಲ್ಲಿ ಪವಾಡವನ್ನೇ ಮೆರೆತಿರ್ತಕ್ಕಂಥ ಪ್ರತಿ ವರ್ಷ ಲಕ್ಷಾಂತರ ಜನರನ್ನು ಸೆಳೀತಿರ್ತಕ್ಕಂಥ ಒಂದು ಪವಾಡವೇ ಅಲ್ಲಿ ನಡೀತಾ ಇದೆ. ಅದು ಮಹಾಗಣಪತಿಯ ಉತ್ಸವದಲ್ಲಿ ಗಣಪತಿಯ ಒಂದು ಪವಾಡಗಳು ಅಲ್ಲಿ ನಡೀತಾ ಇರ್ತವೆ. ಹಾಗೂ ಹಲವಾರು ಜನ ಅಲ್ಲಿಂದ ಉದ್ಧಾರವೂ ಆಗಿರ್ತಕ್ಕಂಥ ಸಾಕಷ್ಟು ಉದಾಹರಣೆಗಳು ಇವೆ. ಹೀಗಿರುವಾಗ ತಿಂತಣಿಯ ಮೌನೇಶ್ವರರು ದೇಶ ಸಂಚಾರ ಮಾಡ್ತಾ ಅವರು ವರವಿಗೆ ಬರ್ತಾರೆ. ಬಂದಾಗ ಅವರು ವೇಷವನ್ನು ಬದಲಿಸಿ ಕುರುಬನ ವೇಷ ಧರಿಸಿ ಕುರಿಗಳನ್ನು ಅಲ್ಲಿ ಕಾಯ್ತಿರ್ತಾರೆ. ಯಾರೋ ಒಬ್ಬ ಕುರುಬ ಬಂದಿರಬಹುದು, ಅವನು ಕುರಿ ಕಾಯ್ತಿರ್ಬೋದು ಅಂಥೇಳಿ ಅಲ್ಲಿ ಅವರ ಜನ ಅಷ್ಟೊಂದು ವಿಚಾರ ಮಾಡೋದಿಲ್ಲ. ಆದರೆ ವರವಿಯಲ್ಲಿ ಇರ್ತಕ್ಕಂಥ ಹಾಸು ಪಡೆಗಳ ಮೇಲೆ ಕುರಿಗಳ ಹೆಜ್ಜೆಯನ್ನು ಮೂಡಿಸಿರ್ತಕ್ಕಂಥ ಒಬ್ಬ ಮಹಾಪವಾಡ ಪುರುಷ ಯಾರಾದರೂ ಇದ್ದರು ಅಂದರೆ ಅದು ತಿಂತಣಿಯ ಮೌನೇಶ್ವರರು. ಯಾಕಂದರೆ ಕುರಿಯ ಹೆಜ್ಜೆಯನ್ನು ಅದೇ ಒಂದು ಹಾಸು ಕಲ್ಲಿನ ಮೇಲೆ ಮೂಡಿಸಿದಾರಂತಂದ್ರೆ ಅದೇನು ಸಾಮಾನ್ಯ ಕೆಲಸವಲ್ಲ, ಅದು ಸಾಮಾನ್ಯ ಪವಾಡವೂ ಅಲ್ಲ, ಅದು ಒಂದು ಪವಾಡ. ಜೊತೆಗೆ ವರವಿಯ ಪಕ್ಕದಲ್ಲಿ ಇರತಕ್ಕಂಥ ಚೆಬ್ಬಿ ಗ್ರಾಮಕ್ಕೆ ಅವರು ಮತ್ತೆ ಕುರಿಗಳನ್ನು ಮೇಯಿಸ್ಕೊತ ಹೋಗ್ತಿರ್ತಾರೆ. ಆ ಊರಿನಲ್ಲಿ ಇರತಕ್ಕಂಥ ಎಲ್ಲ ರೈತರ ಹೊಲಗಳಿಗೆ ಅವರ ಕುರಿಗಳು ಹೋಗಿ ಮೇಯ್ತಿರುವಾಗ ಆ ರೈತರು, ಆ ಊರಿನ ಗ್ರಾಮಸ್ಥರೆಲ್ಲರೂ ಕೂಡ ಬಂದು, ಇಲ್ಲ ಯಾರೋ ಒಬ್ಬ ಕುರುಬ ಬಂದು ನಮ್ಮ ಊರಿನ ಬೆಳೆಗಳನ್ನು ಎಲ್ಲ ಕುರಿಗಳಿಗೆ ತಿನ್ನಿಸಿದ್ದಾನೆ ಅನ್ನುವಂಥ ಒಂದು ವಾಸ್ತವ ಸಂಗತಿಯನ್ನು ಅರಿತು, ಇಲ್ಲ ಅವನನ್ನು ಎಳ್ಕೊಂಡು ಬಂದು ಅವನ ತಲೆಯನ್ನು ಬೋಳಿಸಿ ಈ ಊರಲ್ಲಿ ಮೆರವಣಿಗೆಯನ್ನು ತೆಗೆಯೋಣ, ಅವನಿಗೆ ಶಿಕ್ಷೆ ಆಗುವಂತೆ ಏನಾದರೂ ಒಂದು ನಾವು ಕೆಲಸವನ್ನು ಮಾಡೋಣ ಅನ್ನುವಂಥ ಒಂದು ಆಕ್ರೋಶದ ನುಡಿಗಳನ್ನು ಹೇಳಿ ಚೆಬ್ಬಿಯ ಗ್ರಾಮಸ್ಥರು ಅವನನ್ನು ಕರ್ಕೊಂಡು ಬರ್ತಾರೆ. ಕರ್ಕೊಂಡ್ಬಂದು, ಇಲ್ಲ ನೀನು ಎಲ್ಲ ಕುರಿಗಳನ್ನು ಮೇಯಿಸಿದಿ, ಹೀಗಾಗಿ ನಿನ್ನ ಎಲ್ಲ ಒಂದು ಕುರಿಗಳ ಮೇಯಿಸಿದ ಒಂದು ಸಲುವಾಗಿ ನಮ್ಮ ಬೆಳೆಗಳೆಲ್ಲವೂ ಹಾಳಾಗಿದ್ದಾವೆ, ಇದಕ್ಕೆ ಏನು ಪರಿಹಾರ ಅಂತೇಳಿ ಕೇಳಿದಾಗ, ಇಲ್ಲಪ್ಪ ನಾವೇನು ನಮ್ಮ ಕುರಿಗಳನ್ನು ನಿಮ್ಮ ಹೊಲದಾಗ ಮೇಯಿಸಿಲ್ಲ ಅಂತ ಹೇಳ್ತಾರೆ. ಇಲ್ಲ, ನಮ್ಮ ಹೊಲಗಳಿಗೆ ನಾವು ಹೋಗಿ ಬಂದಿದ್ದೀವಿ, ನೀನು ಸುಳ್ಳು ಹೇಳಾಕತ್ತಿ, ನಿನಗೆ ನಾವು ಸುಮ್ಮನೆ ಬಿಡೋದಿಲ್ಲ ಅನ್ನುವಂಥ ಒಂದು ಆಕ್ರೋಶದ ಮಾತುಗಳನ್ನು ಆಡಿದಾಗ, ಇಲ್ಲ ನೀವು ಹೋಗಿ ನಿಮ್ಮ ಹೊಲಗಳನ್ನು ಈಗ ನೋಡ್ಕೊಂಡು ಬರ್ರಿ, ಆಮೇಲೆ ನನ್ನ ಜೊತೆಗೆ ನೀವು ಮಾತಾಡ್ರಿ ಅಂತ ಹೇಳ್ತಾರೆ. ಆವಾಗ ಅವರು ಮತ್ತೆ ತಮ್ಮ ಹೊಲಗಳಿಗೆ ಹೋಗಿ ನೋಡಿದಾಗ ನಳಿಸುವ ಬೆಳೆಗಳು ಅಲ್ಲಿ ಸಮೃದ್ಧ ರೀತಿಯಿಂದ ಕಂಗೊಳಿಸ್ತಾ ಇರೋದನ್ನು ಕಂಡು, ಇಲ್ಲಪ್ಪ ನಾವು ಮಹಾಪುರುಷರನ್ನೇ, ನಾವು ಪವಾಡ ಪುರುಷರನ್ನೇ ನಮ್ಮ ಒಂದು ನೋಡ್ತಾ ಇದ್ದೇವೆ. ಅವರು ತಮ್ಮ ಕುರಿಗಳನ್ನು ಮೇಯಿಸಿದರೂ ಕೂಡ ನಮ್ಮ ಹೊಲಗಳಲ್ಲಿ ಸಮೃದ್ಧವಾದಂಥ ಬೆಳೆಗಳು ಈಗಲೂ ಕೂಡ ಇವೆ. ಹೀಗಿರುವಾಗ ಇವರು ಮನುಷ್ಯರಲ್ಲ, ಮನುಷ್ಯ ರೂಪದಲ್ಲಿ ಇರ್ತಕ್ಕಂಥ ದೇವರು ಅನ್ನುವಂಥ ಒಂದು ವಿಚಾರವಾಗಿ ಅವರು ಮತ್ತೆ ತಿಂತಣಿ ಮೌನೇಶ್ವರರ ಹತ್ತಿರ ಬಂದು, ಇಲ್ಲ ಗುರುಗಳೇ, ನಿಮ್ಮ ಒಂದು ಪವಾಡ ನಮಗೆ ಅರ್ಥ ಆಗಲಿಲ್ಲ, ನಿಮ್ಮ ನಿಜ ಸ್ವರೂಪ ನಮಗೆ ಗೊತ್ತಾಗಲಿಲ್ಲ, ನಮ್ಮದು ತಪ್ಪಾಯಿತು, ನಮ್ಮನ್ನು ಕ್ಷಮಿಸ್ರಿ ಅಂತೇಳಿ ಕೇಳಿದಾಗ, ಇಲ್ಲ ನನ್ನನ್ನು ವಿನಾಕಾರಣ ಇಲ್ಲಿ ನನಗೆ ನೀವು ತೊಂದರೆಯನ್ನು ಕೊಟ್ಟಿರಿ, ಹೀಗಾಗಿ ನಿಮ್ಮ ಊರಿಗೆ ಯಾವತ್ತೂ ಕೂಡ ನೆಮ್ಮದಿ ಇರಬಾರ್ದು ಅನ್ನುವಂಥ ಒಂದು ಶಾಪವನ್ನು ಕೊಡ್ತಾರೆ. ಆದರೂ ಕೂಡ ಸದ್ಭಕ್ತರ ಒಂದು ಭಾವನೆಗಳೇ ಬೇರೆನೇ ಇರ್ತವೆ. ಯಾಕಂದರೆ ಇಲ್ಲ ಅಪ್ಪಾಜಿ, ನಮ್ಮದು ತಪ್ಪಾಯಿತು, ನಮ್ಮನ್ನು ಕ್ಷಮಿಸ್ರಿ, ನೀವು ಕ್ಷಮಿಸಿದ್ರೆ ನಮ್ಮನ್ನು ಯಾರು ಕ್ಷಮಿಸ್ತಾರೆ, ನೀವೇ ನಮಗೆ ಒಂದು ದಾರಿ ತೋರಬೇಕು, ನಮಗಂಥ ಶಾಪ ಕೊಡಬೇಡ್ರಿ ಅನ್ನುವಂಥ ಮಾತನ್ನು ಹೇಳಿ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿಕೊಂಡು ಮತ್ತೆ ವರವಿಗೆ ಅವರನ್ನು ಕರ್ಕೊಂಡು ಬರ್ತಾರೆ. ಬರೋ ಸಮಯದಲ್ಲಿ ಅವರು ಒಂದು ಸ್ಥಳದಲ್ಲಿ ಎಡುತ್ತಾರೆ. ಆ ಎಡವಿದ ಒಂದು ಸ್ಥಳದಲ್ಲಿ ಒಂದು ಲಿಂಗ ಉದ್ಭವ ಆಗ್ತೈತಿ. ಆ ಲಿಂಗ ಉದ್ಭವ ಆಗ್ತದಲ್ಲ, ಅದೇ ಒಂದು ಈಗ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ತಿಂತಣಿ ಮೌನೇಶ್ವರರ ಗರ್ಭಗುಡಿಯಲ್ಲಿ ಇರ್ತಕ್ಕಂಥ ಒಂದು ಎಡವಿದ ಒಂದು ಸಂಕೇತ, ಅಲ್ಲಿ ಒಂದು ಲಿಂಗ ಉತ್ಪತ್ತಿ ಆದಂಥ ಒಂದು ಗುಡಿ ಈಗಲೂ ದೇವಸ್ಥಾನ ಅಲ್ಲಿ ಇದೆ. ಅದನ್ನು ನೀವೆಲ್ಲರೂ ಕೂಡ ನೋಡ್ಬೋದು. ಜೊತೆಗೆ ಅವರು ಏನು ಶಾಪ ಹಾಕಿದ್ರಲ್ಲ, ಇಲ್ಲ ನೀವು ನನ್ನ ಮನಸ್ಸನ್ನು ನೋಯಿಸಿದರೆ ಅದಕ್ಕಾಗಿ ನಾನು ಹೀಗೆ ಮಾಡೀನಿ, ಇಲ್ಲ ನಿಮ್ಮ ಊರಿಗೆ ಸಮೃದ್ಧವಾದಂಥ ಸುಖ ಶಾಂತಿ ನೆಮ್ಮದಿಗಳು ಸಿಗಲಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗ್ತೈತಿ ಅನ್ನುವಂಥ ಒಂದು ಆಶೀರ್ವಾದವನ್ನು ಕೂಡ ಮಾಡ್ತಾರೆ. ಹೀಗಿರುವಾಗ ಅದೇ ಸಮಯದಲ್ಲಿ ಲಕ್ಷ್ಮೇಶ್ವರದಲ್ಲಿ ಒಬ್ಬ ಮುಸ್ಲಿಂ ರಾಜನಿರ್ತಾನೆ. ಅವನು ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡಲಿಕ್ಕೆ ಅವನು ಕೂಡ ಕಾರಣೀಕರ್ತನಾಗಿದ್ದಾನೆ ಅನ್ನುವಂಥ
ವಿಷಯವನ್ನು ಕೂಡ ನಾವು ಕೇಳಿ ತಿಳ್ಕೊಂಡಿದ್ದೇವೆ. ಹೀಗಿರುವಾಗ ತಿಂತಿನಿ ಮೌನೇಶ್ವರರ ಹಲವಾರು ಪವಾಡಗಳನ್ನು ನಾವು ಕೇಳಿದ್ದೇವೆ, ಕೇಳ್ತಾ ಇದ್ದೇವೆ, ತಿಳ್ಕೊಂಡಿದ್ದೇವೆ. ಹಾಗೂ ಇನ್ನೂ ಸಾಕಷ್ಟು ಅವರ ಒಂದು ಪವಾಡಗಳು ನನ್ನ ಸಂಗ್ರಹದಲ್ಲಿ ಇವೆ. ಅವುಗಳನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ತಂದು ತಿಂತಿನಿ ಮೌನೇಶ್ವರರ ಕೃಪೆಗೆ ನನ್ನ ಕನ್ನಡಿಗ ಚಾನಲ್ YT ಎಲ್ಲ ಸದ್ಭಕ್ತರು ಪಾತ್ರರಾಗಲಿ. ನಿಮ್ಮೆಲ್ಲರ ಮೇಲೆ ಶ್ರೀ ಗುರುವಿನ ಆಶೀರ್ವಾದ ಇರಲಿ. ನಿಮ್ಮೆಲ್ಲರಿಗೂ ಶ್ರೀ ಗುರುಗಳು ಆಶೀರ್ವದಿಸಿ ನಿಮ್ಮೆಲ್ಲರ ಬಾಳಿಗೆ ಬೆಳಕನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕಿಂತ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಗೆ ಇಲ್ಲಿವರೆಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ತಿಂತಿನಿ ಮೌನೇಶ್ವರರ ಈ ಒಂದು ಪವಾಡವನ್ನು ಎಲ್ಲ ಸದ್ಭಕ್ತರಿಗೆ ತಲುಪಿಸುವಂಥ ಕೆಲಸವನ್ನು ನೀವು ಮಾಡ್ತೀರಾ ಅಂತ ಕೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.